Hello, welcome to Life's Little Loves, and this is Deepthi. Thank you so much for watching, and thank you so much for the love that you guys are giving. And today we're gonna talk about the life of an articleship student, because ನಾನು ಈಗಷ್ಟೇ articleship ಮುಗಿಸಿದ್ದೀನಿ and I'm out from those office, from that principal and all, so I can talk whatever I want to. I mean, like whatever, not whatever I want to, whatever I gone through. Like ನಾವೆಲ್ಲ ಆಸ್ ಅನ್ ಆರ್ಟಿಕಲ್ಶಿಪ್ ಸ್ಟೂಡೆಂಟ್ ಏನೇನೆಲ್ಲ ನೋಡಿರ್ತೀವಿ, ಏನು ನೋಡಿರ್ಬೋದು. ಲೈಕ್ ಸಮ್ ಪೀಪಲ್ ಸೇ ಸ್ಟಾಪ್ ಬಿಹೇವಿಂಗ್ ಲೈಕ್ ಅ ನಾರ್ಮಲ್ ಪರ್ಸನ್ ಬಿಕಾಸ್ ಯು ಡೂಯಿಂಗ್ CA. ಸ್ಟಾಪ್ ಬ್ರೀದಿಂಗ್ ಆಸ್ ಅ ನಾರ್ಮಲ್ ಪರ್ಸನ್ ಬಿಕಾಸ್ ಯು ಡೂಯಿಂಗ್ CA. Don't take any vacations, don't go to your friend marriage, nothing, because she can get married on like every year because you're doing CA. Like focus on your studies, go to marriage on next year because she's gonna marry again. So yeah, we come across all these people. Today we're gonna talk about the types of things or the types of people as usually we come across as an articleship student, because article ಇವಾಗ ಅಷ್ಟೇ 2 years ಆಗಿದೆ, because ನಾವಿರ್ಬೇಕಾದ್ರೆ it was 3 years guys, like a month, 3 years, and ಇವಾಗ 2 years ಇರೋದು ಅವ್ರಿಗೆಲ್ಲ ಸ್ವಲ್ಪ ಲಕ್ಕಿ ಅನಿಸುತ್ತೆ because they finished their intermediate and then they gone for articleships. ನಮ್ದು ಆ ಥರ ಇರಲಿಲ್ಲ. We have to go to articleships before we write for an exams, which yeah ended up I don't know. And yeah, let's start. ಮೊದಲನೇದಾಗಿ ಕ್ಲೈಂಟ್ಸ್, ಇಟ್ಸ್ ಅ ಮೇನ್ ಥಿಂಗ್. ಅಂದರೆ ಈಗಷ್ಟೇ ನಾವು ಆಫೀಸ್ಗೆ ಹೋಗಿರ್ತೀವಿ ಆ್ಯಂಡ್ ನೋಬಡಿ ಯೂಶಲಿ ಲೈಕ್ ಟು ಕಾಲ್ ಟು ಪರ್ಸನ್ ವಿಚ್ ದೇ ಡೋಂಟ್ ನೋ ಟು ಟಾಕ್ ಅಲ್ವಾ. ಯಾರಿಗೆ ಆಗಲಿ ಆಲ್ ಆಫ್ ಅ ಸಡನ್ ಫೋನ್ ಮಾಡಿಬಿಟ್ಟು ಸರ್ ಅಂತ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಐ ಲಿಟ್ರಲಿ ಫೀಲ್ ಲೈಕ್ ಟಾಕಿಂಗ್ ಟು ಅ ನಾರ್ಮಲ್ ಪರ್ಸನ್. ಗೊತ್ತಿರೋರ ಹತ್ರ ಆದರೆ ಓಕೆ, ಬಟ್ ಯಾರೋ ಗೊತ್ತಿಲ್ಲದಿರೋರ ಹತ್ರ ತಕ್ಷಣ ಫೋನ್ ಮಾಡಿ ಮಾತಾಡೋದ್ರೆ ಇಟ್ಸ್ ವೆರಿ ಇರಿಟೇಟಿಂಗ್. ಆ್ಯಂಡ್ ದಟ್ ಪರ್ಸನ್ ಥಿಂಗ್ಸ್ ಒಂದು OTP ಕೇಳಿದ್ರೆ ಅವ್ರಿಗೆ ಕಿಡ್ನಿ ಕೇಳಿತಾರೆ. ನಾನೇನು ಕಿಡ್ನಿ ಕೇಳ್ತಿಲ್ಲ ಬ್ರೋ, ಐಮ್ ಜಸ್ಟ್ ಆಸ್ಕಿಂಗ್ ಫಾರ್ ಅನ್ OTP. ಲೈಕ್ ಐಮ್ ಫೈಲಿಂಗ್ ಯುವರ್ ರಿಟರ್ನ್, ಐಮ್ ಡೂಯಿಂಗ್ ಯುವರ್ ಥಿಂಗ್ಸ್ ಆ್ಯಂಡ್ ಕಾಲ್ ಪಿಕ್ ಮಾಡಿ ಆನ್ಸರ್ ಮಾಡೋದ್ರೆ ಏನು ಕಳ್ಕೊತೀರಾ ನೀವು? ಐ ಡೋಂಟ್ ನೋ. ದಿ ಪೀಪಲ್ ಥಿಂಕ್ ಸೋ ಮಚ್ ಆ್ಯಸ್ ಹಲೋ ಸರ್, ಮಾರ್ನಿಂಗ್ ಸರ್. ನಾನು ನಿಮ್ಮದು GST ಫೈಲ್ ಮಾಡ್ತೀನಿ, ನಿಮ್ದು OTP ಬಂದಿರುತ್ತೆ, OTP ಹೇಳ್ತೀರಾ? ಹಲೋ, ಯಾರೇ ನೀವು? ಫೋನ್ ಮಾಡಿದ ಕೂಡಲೇ OTP ಹೇಳಿ ಅಂದರೆ OTP ಯಾರು ಕೇಳ್ತಾರೆ ನಿಮಗೆ? ಸರ್ ನೋ ಸರ್, ನಾನು ಮೇನಕಾ ಅಸೋಸಿಯೇಟ್ಸಿಂದ ಕಾಲ್ ಮಾಡ್ತಿರೋದು. ನಾನು ಇಲ್ಲಿ ಹೊಸದಾಗಿ ಆರ್ಟಿಕಲ್ಶಿಪ್ಪಿಗೆ ಜಾಯ್ನ್ ಆಗಿದ್ದೀನಿ ಸರ್, ಈಗ ರೀಸೆಂಟಾಗಿ ಸರ್. ನಾನೇ ನಿಮ್ಮದು GST ಫೈಲ್ ಮಾಡ್ತಿದ್ದೆ ಸರ್, ಅದಕ್ಕೋಸ್ಕರ OTP ಬಂದಿರುತ್ತೆ ಸರ್. ಹಂಗಂತ ಹೇಳಬೇಕು, ಫೋನ್ ಮಾಡಿದ ಕೂಡಲೇ OTP ಹೇಳಿ ಸರ್ ಅಂತ ಅಂದ್ಬಿಟ್ರೆ. ಓಕೆ ಸರ್, OTP ಸರ್. ಹಲೋ, ಸರ್ ಮಾರ್ನಿಂಗ್ ಸರ್. ನಾನು ಮೇನಕಾ ಅಸೋಸಿಯೇಟ್ಸಿಂದ ಕಾಲ್ ಮಾಡ್ತಿರೋದು. ಆ್ಯಕ್ಚುಲಿ ನಾನು ನಿಮ್ಮದು IT ಫೈಲ್ ಮಾಡ್ತಿದ್ದೆ, ನೀವು ನೋಡಿದೆ. ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ತುಂಬ ಟ್ರಾನ್ಸಾಕ್ಷನ್ ಆಗಿದೆ ಸರ್, ಅಂದರೆ ಮೋರ್ ದೆನ್ ಲ್ಯಾಕ್ಸ್ ಎಲ್ಲ ಟ್ರಾನ್ಸಾಕ್ಷನ್ ಆಗಿದೆ. ಬಟ್ ನೀವು ಇನ್ಫಾರ್ಮೇಷನ್ ಬೇಕಿತ್ತು ಸರ್, ಅದು ಸಿಪ್ಸ್ ಬಂದಿರೋದು ಅನ್ನೋದ್ರ ಬಗ್ಗೆ ಹೇಳಿದರೆ ನಾನು ಅದನ್ನು ನೋಡ್ತೀನಿ ಸರ್. ಅಂದರೆ ನಿಮ್ಮ ಪ್ರೊಫೆಷ್ನಲ್ ಇನ್ಕಮ್ ಅಥವಾ ಪರ್ಸನಲ್ ಇನ್ಕಮ್ ಅಥವಾ ಯಾವುದರಿಂದ ಅಷ್ಟೊಂದು ಟ್ರಾನ್ಸಾಕ್ಷನ್ ಆಗಿದೆ? ಮೇಡಮ್, ಅದು ಎಷ್ಟೊಂದು ಆಗಿರುತ್ತೆ ಮೇಡಮ್, ಎಲ್ಲದ್ರ ಬಗ್ಗೆ ನನ್ನ ಹತ್ರ ಡೀಟೇಲ್ಸ್ ಇರಲ್ಲ ಮೇಡಮ್. ಏನೋ ಒಂದು ಹಾಕ್ಬಿಟ್ಟು ಮಾಡಿಬಿಡಿ ಮೇಡಮ್. ಎಲ್ಗೂ ಒಂದು ಹಾಕ್ಬಿಡಿ ಅಂದರೆ ಹೆಂಗಾಗುತ್ತೆ ಸರ್? ಸರ್ ನೋ ಸರ್, ನೀವು ಇನ್ಫಾರ್ಮೇಷನ್ ನನಗೆ ಕೊಡಬೇಕು. ಸೆಕೆಂಡ್ನೇದಾಗಿ ಪ್ರಿನ್ಸಿಪಲ್ ಅಂದರೆ ನಾವು ಯಾರ ಅಂಡರಲ್ಲಿ ಆರ್ಟಿಕಲ್ಶಿಪ್ಗೆ ರಿಜಿಸ್ಟರ್ ಆಗಿರ್ತೀವೋ ಫಾರ್ ಅನ್ ಆರ್ಟಿಕಲ್ಶಿಪ್ ಸ್ಟೂಡೆಂಟ್ಸ್, ಅಸಿಸ್ಟೆಂಟ್ಸ್ ಥರ, ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ಆ್ಯಕ್ಚುಲಿ. ಆ್ಯಂಡ್ ಹಿ ಥಿಂಗ್ಸ್ ಆರ್ಟಿಕಲ್ಶಿಪ್ ಸ್ಟೂಡೆಂಟ್ಸ್ ಅಂದರೆ ಹಿಂಗೆ ಇರಬೇಕು. ಲೈಕ್ ಈ ಏನದು ಈ ಕ್ಯಾಮಲ್ಗೋ ಏನಕ್ಕೋ ಈ ಥರ ಪಟ್ಟಿ ಹಾಕಿ ಹಿಂಗೆ ಹೋಗ್ಬೇಕಂತ ಇರುತ್ತಲ್ಲ, ರೂಟ್ ಮ್ಯಾಪ್ ಥರ. ಹಿ ವಾಂಟ್ಸ್ ಹಸ್ ಟು ವರ್ಕ್ ಫ್ರಮ್ 9 to 6 ಆ್ಯಂಡ್ ದೆನ್ ಹಿ ವಾಂಟ್ ಅಸ್ ಟು ಸ್ಟಡಿ ಆ್ಯಂಡ್ ಹಿ ವಾಂಟ್ಸ್ ಅಸ್ ಟು ಗೆಟ್ ಅ ಪಾಸ್ ಇನ್ 1 attempt. ಲೈಕ್ ಕ್ಲಾಸಸ್ ಹೋಗೋರಂತೆ ಫಸ್ಟು ಕೆಲಸ ಮಾಡಿ. ಇವಾಗ ಟ್ಯಾಕ್ಸ್ ಆಡಿಟ್ ಟೈಮಲ್ಲಿ ನೀವು ಯಾವಾಗಲೂ ಹೊರಗಡೆ ಹೋಗಬೇಕು, ಕ್ಲಾಸಿಗೆ ಹೋಗಬೇಕು ಅಂತ ಹೋದರೆ ಕೆಲಸ ಎಲ್ಲ ಯಾರು ಮಾಡೋದು? ಸೆಕೆಂಡ್ ಇಯರ್ ನೀವು ಆರ್ಟಿಕಲ್ಶಿಪ್ ಸ್ಟೂಡೆಂಟ್ ಹೀಗೆ ಮಾಡ್ತಾರಾ? ಏನು ಕೇಳ್ತಾ ಇದ್ದೀನಿ ನಾನು ನಿಮ್ಮ ಬಗ್ಗೆ? ಸೀನಿಯರ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಜೂನಿಯರ್ಸ್ನ ಮಾತು ಕೇಳ್ತಿಲ್ಲ, ಕೆಲಸ ಏನು ಮಾಡ್ತಾ ಇಲ್ಲ ಅಂತ. ಈ ಥರ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮಿಂದ. ನಾನು ಹೇಳಿದ್ದು ಸೀನಿಯರ್ಸ್ ಹತ್ರ ಕೂತ್ಕೊಂಡು ಕೆಲಸ ಕಲೀರಿ ಅಂತ. ನೋ ಕಾವ್ಯ, ನನಗೆ ರೀಸನ್ಸ್ಗಳು ಹೇಳಬೇಡ ನೀನು. ರೀಸನ್ಸ್ ಕೇಳಕ್ಕೆ ನಾನು ಇಲ್ಲಿ ರೆಡಿನೇ ಇಲ್ಲ. ಮೇನಾಗಿ ಫೋಕಸ್ ಆನ್ ಯುವರ್ ವರ್ಕ್ ಫಸ್ಟ್. ಸ್ಟಡೀಸ್ ಎಲ್ಲ ಆಮೇಲೆ ಮಾಡೋದೆ. ಆರ್ಟಿಕಲ್ಶಿಪ್ ಮಾಡಕ್ಕೆ ಬಂದಿರೋದು ನೀವು ಇಲ್ಲಿ. ಗೋ ಆ್ಯಂಡ್ ವಾಕ್ನ ಫೋಕಸ್ ಮಾಡಿ ವರ್ಕ್ ಮಾಡಬೇಕು. ಕ್ಲೈಂಟ್ಸ್ಗಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಮಗೆ, ನಿಮ್ಮ ಸ್ಟೂಡೆಂಟ್ಸ್ಗಳು ಯಾವುದನ್ನು ಫಾಲೋ ಅಪ್ ಮಾಡ್ತಿಲ್ಲ ಅಂತ. ಪೇಮೆಂಟ್ ಸಹ ನಮ್ಗೆ ಇಲ್ಲಿ ಬರ್ತಾ ಇಲ್ಲ. ಅದು ಅಕೌಂಟ್ಸ್ ಕೆಲಸ ಅಂತ ಹೇಳಿಬಿಟ್ರೆ ನೀವು ಹೇಗಾಗತ್ತೆ ನನಗೆ? ಅಕೌಂಟೆಂಟ್ ಕೆಲಸ ಅವ್ರು ಮಾಡ್ತಾರೆ, ಬಟ್ ನೀವು ಫಾಲೋ ಅಪ್ ಮಾಡಬೇಕು ಅಂತ ಹೇಳಿಲ್ವಾ ನಾನು ನಿಮಗೆ?
ಫೋನ್ ಮಾಡಿ ಕೇಳಬೇಕು ನೀವು ಒಂದ್ಸಲ. ಅವ್ರು ಫೋನ್ ಮಾಡಿದ್ಮೇಲೆ ನಮ್ಮ ಹತ್ರ ಬಂದು ಹೇಳಬೇಕು, ಸರ್ ಈ ಥರ ಫೋನ್ ಮಾಡಿದ್ವಿ ಅವ್ರು ಆನ್ಸರ್ ಮಾಡ್ತಿಲ್ಲ ಅಂತ. ನಾನು ಫೋನ್ ಮಾಡಿದ್ವಿ ನಾನೇನು ಹೇಳೋಕ್ಕಾಗತ್ತೆ? ಜಾಸ್ತಿ ಹತ್ರ ಕುಕ್ಕೊಡೋದು ಬೇಡ ನನಗಿಲ್ಲಿ, ನಾನು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ಈ ಥರ ಎಲ್ಲ ಇದ್ರೆ ಸಿ ಆಗಲ್ಲ. ಕಷ್ಟಪಟ್ಟು ಓದಬೇಕು. ನಾವು ಓದೋ ಟೈಮಲ್ಲಿ ಈ ಥರ ಇರಲಿಲ್ಲ. ನಾವು ಸೀನಿಯರ್ಸ್ಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ವಿ ಗೊತ್ತಾ? ನೋ ಕಾವ್ಯ, ನನ್ನ ಹತ್ರ ಮಾತಾಡಬೇಡಿ, ಆ ಥರ ಎಲ್ಲ ನೀವು ನನ್ನ ಹತ್ರ ವಾದಿಸ್ಲೇಬೇಡಿ. ನನ್ನ ತಪ್ಪಲ್ಲ ಅಂದ್ಕೊಂಡು ಇತಿಹಾಸ ನೋಡಿ ಕಲೀರಿ. ಅವನು ಹೆಂಗ್ ಕೆಲಸ ಮಾಡ್ತಿದ್ದಾನೆ, ಹೆಂಗ್ ಓದ್ಕೊಳ್ತಾ ಇದ್ದಾನೆ ಅಂತ ಹೋಗಿ ಅವನ ಹತ್ರ ಕುತ್ಕೊಂಡು ಕಲ್ತ್ಕೊಳ್ಳಿ, ಯಾವ ಥರ ಮಾಡ್ತಾ ಇದ್ದಾನೆ, ಯಾವ ಥರ ಓದ್ತಾರೆ ಅಂತ. ಮೂರನೇದಾಗಿ ಸೀನಿಯರ್ಸು ಕಾಲೇಜಲ್ಲಿ ಅಥವಾ ನಿಮ್ಮ ಸ್ಕೂಲ್ ಟೈಮ್ಸಲ್ಲಿ ಏನು ಸೀನಿಯರ್ ಇರ್ತಾರೋ ಅದನ್ನು ಒಂದು ಕಡೆ ಇಟ್ಟು, ಆರ್ಟಿಕಲ್ಶಿಪ್ ನಾವು ಮಾಡ್ತಿರೋ ಕಡೆ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಫರ್ಮಲ್ಲಿ ಇರೋ ಸೀನಿಯರ್ಸ್ನ ಇನ್ನೊಂದು ಕಡೆ ಇಟ್ಟು ಭಾಗಿಸ್ ನೋಡಿದ್ರೆ ಈ ಸೀನಿಯರೇ ಮೇಲೆ ಬರ್ತಾರೆ. ಬಿಕಾಸ್ ಯಾಕೆಂದರೆ ಇವ್ರು ತುಂಬ ಪ್ರೋ ಆಗಿರ್ತಾರೆ, ಬಿಕಾಸ್ ಆ ಕಾಲೇಜಲ್ಲಿ ಅದೆಲ್ಲ ಕಡೆ ನೋಡಿ ಬಂದಿರೋದ್ರಿಂದ. ಆ್ಯಂಡ್ ದೇ ನೋ ಹೌ ಟು ಟ್ರೀಟ್ ಅ ಜೂನಿಯರ್ಸ್. ಇಷ್ಟು ಬೇಗ ಹೋಗ್ತಾ ಇದ್ದೀರಾ ಕ್ಲಾಸಸ್ಗೆ? ಓಕೆ, ಇನ್ಮೇಲೆ ಯಾವತ್ತೂ 5 o'clock ಹೋಗ್ತೀರಾ? ಈ ನಿಮಗೆ ಮಾತ್ರ ಸರ್ ತುಂಬ ಲೀನಿಯನ್ಸ್ ಕೊಟ್ಟಿದ್ದಾರಪ್ಪ. ನಮಗೆಲ್ಲ ಈ ಥರ ಕ್ಲಾಸ್ಗೆ ಹೋಗಿ ಬಿಡ್ತಾ ಇರಲಿಲ್ಲ ಅಲ್ವಾ ಅದಿ? ನಾವೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಬೇಕಿತ್ತು. ಆವಾಗಲೂ ಸರ್ ಹೇಳ್ತಾ ಇದ್ರು, ಅಂದರೆ ನೀವು ಕ್ಲಾಸಸ್ಗಂತ ಬೇಗ ಹೋಗ್ತೀರಾ ಅಂತ. ಸರ್ ಏನೋ ಜೋರಾಗಿ ಮಾತಾಡ್ತಾ ಇದ್ರು, ನಿಮಗೇನಾ? ನೀವು ನಗ್ತಿರೋದ್ರೆ ನೀವಲ್ಲ ಅನಿಸುತ್ತೆ ಬಿಡಿ. ಓ ನೀವೇನಾ? ಸೀನಿಯರ್ಸ್ ಹೇಳಿದ್ರು ಅಂತ ಹೇಳಿದ್ರ? ನಾವಂತೂ ಏನೂ ಹೇಳಿಲ್ಲ ಅಲ್ವಾ ಅದಿ? ನಾವೆಲ್ಲ ಹತ್ರ ಕಂಪ್ಲೇಂಟ್ ಮಾಡಲ್ಲಪ್ಪ. ನಿಮ್ಗಾದ್ರೆ ನಮ್ಮಂತ ಒಳ್ಳೆ ಸೀನಿಯರ್ ಸಿಕ್ಕಿದ್ದಾರೆ. ನಮಗೆ ಎಷ್ಟೊಂದೆಲ್ಲ ಯಾರೂ ಹೆಲ್ಪೇ ಮಾಡ್ತಿರಲಿಲ್ಲ ಗೊತ್ತಾ? ಯು ಗಾಯ್ಸ್ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸೀನಿಯರ್ಸ್ ಲೈಕ್ ಅಸ್ ಅಲ್ವಾ ಅದಿ? ನನಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ನೀನೇ ಮಾತಾಡಿರ್ತೀಯ ಅಂತ ನಾನು ಇವಾಗ ಹೇಳೋಕ್ಕಾಗಲ್ಲ, ಬಿಕಾಸ್ ಸರಿ ಇರ್ತಾರೆ ಅಂತ ಸೈಲೆಂಟಾಗಿ ಹೋಗ್ಬೇಕು ನಾವು. 4ನೇದಾಗಿ ಆನ್ ಎಕ್ಸಾಮ್ಸ್ ಹೇಗಿರುತ್ತೆ ಅಂದರೆ ನಮ್ಗೆ ಆಗಷ್ಟೇ ಇನ್ನೇನು ಸೆಕೆಂಡ್ ಇಯರ್ ಹತ್ರ ಬರ್ತಾ ಇರ್ತೀವಿ. So even sir also thinks they are second year, they have to do more work now. They also have the juniors which they have to like ನಾವು ನಮ್ಮ ಜೂನಿಯರ್ಸ್ಗೆ ಹೇಳ್ಕೊಡ್ಬೇಕಾಗತ್ತೆ ಅದು ಇದು. ಮತ್ತು ಟ್ಯಾಕ್ಸ್ ಆಡಿಟ್ ಟೈಮಲ್ಲಿ ಕಷ್ಟ ಆಗುತ್ತೆ, ಸ್ವಲ್ಪ ಕಮ್ಮಿ ಲೀವ್ ತೊಗೊಂಡು ಪಾಸ್ ಆಗಿ ಅದು ಇದು ಅಂತ ಎಲ್ಲ ಹೇಳ್ತಿರ್ತಾರೆ. ಆ್ಯಂಡ್ ಇಲ್ಲಿ ಮನೇಲಿ ಮಮ್ಮ ವಾಸ್ ಲೈಕ್ ಎಷ್ಟೊಂದು ಬುಕ್ ಇದೆ ಯಾವಾಗ ಗೊತ್ತ್ಯಾ? ಏ ಕಾವ್ಯ, ಅದೇನು ಅಷ್ಟೊಂದು ಬುಕ್ ತರಿಸಿ ಇಟ್ಕೊಂಡಿದ್ಯಾ? ಅಷ್ಟು ಬಂಡಲ್ ಗಟ್ಟಿ ಐತೆ, ಯಾವಾಗ ಗೊತ್ತೀಯ ಅದನ್ನೆಲ್ಲ ನೀನು? ಅದು ಯಾವಾಗ ಗೊತ್ತಿಯೋ, ಬುಕ್ ಮಾತ್ರ ಬರ್ತಾನೆ ಇರುತ್ತೆ. ಅದೇನೋ ತಿಂಗಳು ಒಂದು ಚಿಕ್ಕ ಬುಕ್ ಬರುತ್ತಲ್ಲ, ಅದು ಯಾವತ್ತು ಎತ್ಕೊಂಡು ಕೂತ್ಕೊಂಡು ಓದಿದ್ಯಾ? ಯಾವಾಗಲೂ ಇಲ್ಲ. ಕಾವ್ಯ, ಏನು ಇವತ್ತು ಇಷ್ಟಾದ್ರೂ ಇನ್ನೂ ಮಲಗಿದ್ದೆ, ಆಫೀಸ್ಗೆ ಹೋಗ್ತಾ ಇಲ್ವಾ ಇವತ್ತು? ಮತ್ತೆ ಎಕ್ಸಾಮ್ ಲೀವಾ? ಈ ಸಲ ಎಷ್ಟು ತಿಂಗಳು ನಮ್ಮ ಎಕ್ಸಾಮ್ ಲೀವ್ ನಿನಗೆ? ಎಕ್ಸಾಮ್ ಲೀವ್ ತಗೋತಾ ಇರ್ತೀಯ, ಎಕ್ಸಾಮ್ ಬರೀತಾ ಇರ್ತೀಯ, ರಿಸಲ್ಟ್ ಮಾತ್ರ ನಂಗೆ ಗೊತ್ತಾಯ್ತಾ ಇಲ್ಲ. ನಾನು ಅಂದ್ಕೊಂಡಿದ್ದೆ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ, ಒಂದೇ ಸತಿ ಪಾಸ್ ಆಗ್ಬಿಡ್ತಾಳೆ CA ಅಂತ. ನೋ, ಯಾವಾಗ CA ಅಂತ ಪಾಸ್ ಆಯ್ತೀಯೋ, ಅಥವಾ ಅದೇನು CA ಥರ ಕಮ್ಮಗೆ ಅನ್ನೋ ಥರ ಆಡ್ತಾ ಇದೆಯೋ, ಒಂದು ಅರ್ಥ ಐತೆ. ಆ್ಯಂಡ್ 5ನೇದಾಗಿ ಆನ್ ದ ಡೇ ಆಫ್ ರಿಸಲ್ಟ್, ದಟ್ ಈಸ್ ಒನ್ ಡೇ ವೇರ್ ಐ ಡೋಂಟ್ ವಾಂಟ್ ಟು ರಿಮೆಂಬರ್. ನನ್ನ ತಲೆಯಿಂದ ಅದು ಎರೇಸ್ ಆಗಿಬಿಟ್ರೆ ಸಾಕು ನನಗೆ. ಬಿಕಾಸ್ ಆವಾಗಷ್ಟೇ ಎಕ್ಸಾಮ್ ಫಸ್ಟ್ ಟೈಮ್ ಕೊಟ್ಟಿರ್ತೀವಿ ಆ್ಯಂಡ್ ವಿ ಥಿಂಕ್ ವಿ ಡಿಡ್ ಲೈಕ್ ನೈಸ್ಲಿ, ಬಿಕಾಸ್ ಡಿಗ್ರಿಯಲ್ಲಿ ಏನು ಬರ್ತಿತ್ತು ಎಲ್ಲದರಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬಂದಿರುತ್ತೆ. ವಿ ಥಿಂಕ್ ವಿ ಗೋನ ಸ್ಕೋರ್ ಲೈಕ್ ಓಕೆ, ಅಟ್ಲೀಸ್ಟ್ ವಿ ಥಿಂಕ್ ಏನೋ ರ್ಯಾಂಕಿಂಗ್ ಬಂದಿಲ್ಲ ಅಂದರೂ ಪಾಸ್ ಆಗೋ ರೇಂಜಿಗಂತೂ ನಾನು ಬರದೇ ಇದ್ದೀನಪ್ಪ, ಐ ಆಮ್ ಗೋನ ಪಾಸ್ ಅಂತಲೇ ಅನ್ಕೊಂಡಿರ್ತೀವಿ. ಬಟ್ ವೆನ್ ಯು ಸಿ ಆನ್ ಲೈಕ್ ಸರ್ಚ್ ಮಾಡಿ ನೋಡಬೇಕಾದ್ರೆ ವಿ ಕಮ್ ಅಕ್ರಾಸ್ ಫೇಲ್. ದಟ್ ಈಸ್ ಅ ಫಸ್ಟ್ ಫೇಲ್ ಲೈಕ್ ಮೋಸ್ಟ್ ಆಫ್ ದ CA ಸ್ಟೂಡೆಂಟ್ಸ್ ಇನ್ ದೇರ್ ಸ್ಟೂಡೆಂಟ್ ಜರ್ನಿ ದಟ್ ಕಮ್ ಅಕ್ರಾಸ್ ವಿತ್. ದಟ್ ಈಸ್ ಸೋ ಡ್ಯಾಮೇಜಿಂಗ್ ಆ್ಯಕ್ಚುಲಿ. ಅದಕ್ಕಿಂತ ಮೋರ್ ಡ್ಯಾಮೇಜಿಂಗ್ ಏನು ಅಂತ ಅಂದರೆ, ಒನ್ ಗಾಯ್ ಇನ್ ದ ಆಫೀಸ್ ಎಲ್ಲೋ ಸಂದಲ್ಲಿ ಕೂತ್ಕೊಂಡ್ಬಿಟ್ಟು ಸ್ವೀಟ್ ತಗೊಂಡು ಬರ್ತಾನೆ, ಬಂದ್ಬಿಟ್ಟು ಐ ಆಮ್ ಪಾಸ್ಡ್ ಇನ್ ದ ಬೋತ್ ದ ಗ್ರೂಪ್ಸ್ ಅಂತ ಅಂದರೆ ಏನಾಗಬೇಡ ಲೈಕ್ ಹೌ ಕಮ್ ಬ್ರೋ? ದಟ್ ವಾಸ್ ಅ ಕ್ವಶನ್ ವಿಚ್ ವಿ ಕ್ಯಾನ್ ಆಸ್ಕ್. ಬ್ರೋ ಇವತ್ತು ರಿಸಲ್ಟ್ ಬ್ರೋ, ಐ ನೋ, ಭಯ ಆಗ್ತಿಲ್ವಾ ನಿನಗೆ? ಸ್ವಲ್ಪ ಬ್ರೋ ರಿಸಲ್ಟ್ ಬಂತು, ಫಸ್ಟ್ ನಿನ್ನ ಚೆಕ್ ಮಾಡೋಣ. ನಂದು ಯಾಕೆ ಚೆಕ್ ಮಾಡ್ತೀನಿ? ನಿನ್ನ ಚೆಕ್ ಮಾಡ್ಕೊ, ನಾನು ಇವಾಗಲೇ ಚೆಕ್ ಮಾಡಲ್ಲ, ನಾನು ಮನೆಗೆ ಹೋಗ್ಬೇಕಾದ್ರೆ ನೋಡ್ಕೊತೀನಿ. ಬ್ರೋ ನೋ ಬ್ರೋ, ನಿಂದೇ ಫಸ್ಟ್ ಚೆಕ್ ಮಾಡೋಣ ಬ್ರೋ. ನಂದು ಯಾಕೆ ಮಾಡ್ತೀಯ ಅಷ್ಟು? ಫಸ್ಟ್ ನಿಂದು ಮಾಡ್ಕೋ. ನೋ ಬ್ರೋ, ನಿಂದು ಫಸ್ಟ್ ಮಾಡೋಣ. K ಫಸ್ಟ್, ಎಸ್ ಆಮೇಲೆ ಅದೇನೋ ಮಾಡ್ಕೊಂಡು ಸಾಯಿ. ಬ್ರೋ ಹೋಗಿದೆ ಬ್ರೋ. ನಿಂದು? ನಂದು ಕೂಡ. ಕಾವ್ಯ, ಸೃಷ್ಟಿ, ಸ್ವೀಟ್ಸ್
I passed in both the groups. Both the groups? Yes. Oh, congrats. So nice. Congrats. Thank you. ನಿಂದು ಹೋಯ್ತಾ? ರಿಲೇಟೇಬಲ್ನು ಅಂಡು ಇದು ಪೂರ್ತಿ ಇಲ್ಲ ಅಂತಂದ್ರು ಇದನ್ನು ಒಂದು ಎರಡಾದ್ರೂ ನಿಮ್ಮ ಲೈಫಲ್ಲಿ ಆಗಿರುತ್ತೆ ಆಸ್ ಅ ಆರ್ಟಿಕಲ್ಶಿಪ್ ಸ್ಟೂಡೆಂಟ್. ಸೊ ಇನ್ ಕೇಸ್ ಆಫ್ ನಿಮ್ಮ ಲೈಫಲ್ಲಿ ಈ ಥರ ಆಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ ಯಾರಾದರೂ CA ಜಾಯ್ನ್ ಆಗಿ ಅವರು ಆಲ್ಮೋಸ್ಟ್ ಫೋನ್ ಮಾಡ್ಕೊಂಡು ಹೇಳ್ತಿರ್ತಾಳೆ, ಬ್ರೋ ಐ ಗಾನ್ ಥ್ರೂ ಆಲ್ ದಿಸ್, ನನಗೆ ಇದರೆಲ್ಲ ಆಗ್ತಿದೆ ಅಂತ. ಅವಳ ಹತ್ರ ಶೇರ್ ಮಾಡಿ ಆ್ಯಂಡ್ ಲೆಟ್ ಹರ್ ನೋ ದೇ ಶಿ ಈಸ್ ನಾಟ್ ಆಲ್ ಅಲೋನ್ ಇನ್ ದಿಸ್ ಜರ್ನಿ ಬಿಕಾಸ್ ವಿ ಆಲ್ ಆರ್ ಗಾನ್ ಥ್ರೂ ದ ಸೇಮ್ ಥಿಂಗ್. ಆ್ಯಕ್ಚುಲಿ ಇದು ತುಂಬ ಕಮ್ಮಿ ಅನಿಸುತ್ತೆ, ಇನ್ನೂ ಬೇಜಾನ್ ಪಾರ್ಟ್ 2 ಪಾರ್ಟ್ 3 ಎಲ್ಲ ಮಾಡ್ಬೋದು ಇದರಲ್ಲಿ. ಇನ್ ಕೇಸ್ ಆಫ್ ನಿಮ್ಗೆ ಇಷ್ಟ ಆಗಿದೆ ಲೆಟ್ ಮೀ ನೋ, ನಾವು ಪಾರ್ಟ್ 2 ಪಾರ್ಟ್ 3 ಆದರೂ ಸಹ ಮಾಡ್ಬೋದು ಬಿಕಾಸ್ ಇನ್ನೂ ಪೀಪಲ್ಸ್ ತುಂಬಾ ಇರ್ತಾರೆ. ಆ್ಯಂಡ್ so much for watching. If you like this video, please do like, share, subscribe, and so I'll come up with new videos on every Friday. So until then, take care. Bye bye. Lots of love.